ನಮಸ್ಕಾರ, ನಾನು ಮೈಸೂರಿನ ಸುಪ್ರೀತ್. ಮುಂದೆ ಇನ್ನೊಂದು ಸೈಟ್ ತೊಗೊಂಡು ಬಂದಿದ್ದೀನಿ. ನಾನು ಇವತ್ತಿರೋದು ಮೈಸೂರು ಕುವೆಂಪು ನಗರ, ರಾಮಕೃಷ್ಣ ನಗರ ಮತ್ತು ಟಿ ಕೆ ಲೇಔಟ್ ಮಧ್ಯದಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ನೀವು ನೋಡ್ತಾ ಇರುವಂತಹ ಈ ಸೈಟು ಏನಿವಾಗ ನೀಟಾಗಿ ಕ್ಲೀನಾಗಿದೆ. ಈ ಸೈಟು 3083 30x83 2400 ಸ್ಕ್ವೇರ್ ಫೀಟ್ಗಳಿರುವಂಥದ್ದು ಸೈಟ್. ಇದು ಸೇಲ್ಗಿದೆ. ನಾರ್ತ್ ಫೇಸಿಂಗ್ ಸೈಟು. ನಾನು ಈಗಾಗಲೇ ಹೇಳಿದಂತೆ ಕುವೆಂಪು ನಗರ, ರಾಮಕೃಷ್ಣ ನಗರ ಮತ್ತು ಟಿ ಕೆ ಲೇಔಟು, ಈ ಮೂರೂ ಲೇಔಟ್ಗಳ ಮಧ್ಯದಲ್ಲಿರುವಂತಹ ಒಂದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ನೋಡಿ, ಕುವೆಂಪು ನಗರದಲ್ಲಿರುವಂಥ ಹೆಸರಾಂತ ಅಪೋಲೋ ಹಾಸ್ಪಿಟಲಿಂದ ನೀವು ನ್ಯೂ ಕಾಂತರಾಜಾಸ್ ರೋಡ್ ರಸ್ತೆಯಲ್ಲಿ ಹಾದು ಬಂದು ಬ್ಯಾಂಕ್ ಆಫ್ ಇಂಡಿಯಾ ಅದ್ರ ಪಕ್ಕದಲ್ಲೇ ಟಿ ಕೆ ಲೇಔಟ್ ಇದೆ. ಟಿ ಕೆ ಲೇಔಟ್ಗೆ ಹೊಂದಿಕೊಂಡಂತೆ ಇರುವಂತಹ ಈ ಸೈಟು. ಇನ್ನೊಂದು ಭಾಗದಲ್ಲಿ ಏನು ಈ ಸೈಟು ಹಿಂಭಾಗಕ್ಕೆ ರಾಮಕೃಷ್ಣ ನಗರ ಇದೆ, ಇನ್ನೊಂದು ಭಾಗದಲ್ಲಿ ಕುವೆಂಪು ನಗರ ಇದೆ. ಈ ಕಡೆ ಭಾಗದಲ್ಲಿ ನಾರ್ತ್ ಫೇಸಿಂಗ್ಗೆ ಕುವೆಂಪು ನಗರ ಎಂಡ್ ಆಗುತ್ತೆ. ಸೊ ಮೂರೂ ಲೊಕೇಶನ್ ಇರುವಂಥ ಮಧ್ಯದಲ್ಲಿರುವಂತಹ ಸೈಟು. ಇಲ್ಲಿಂದ ಇದು ರಿಂಗ್ ರೋಡ್ ಒಳಗಿರುವಂಥದ್ದು. ಇಲ್ಲಿಂದ ರಿಂಗ್ ರೋಡ್ ಸರಿಸುಮಾರು 1.5 ಕಿಲೋಮೀಟರ್ ಇದೆ. ಆಂದೋಲನ ಸರ್ಕಲ್, ಇನ್ನೂ ಲ್ಯಾಂಡ್ ಮಾರ್ಕ್ ಹೇಳ್ತಾರೆ, ಆಂದೋಲನ ಸರ್ಕಲ್ ಸರಿಸುಮಾರು 1.5 ಕಿಲೋಮೀಟರ್ ಇದೆ. ಮೈಸೂರು ಮಧ್ಯ ಭಾಗದಿಂದ ಸರಿಸುಮಾರು ಇಲ್ಲಿಗೆ 6 ಕಿಲೋಮೀಟರ್ ಆಗುತ್ತೆ. ಈಗಾಗಲೇ ಹೇಳಿದಂತೆ ಮೂಡ ಖಾತಾ, ಮೂಡ ಕಂದಾಯ ಮತ್ತು ಇಲ್ಲೆಲ್ಲ ಭಾಳಷ್ಟು ಜನ ಮನೆ ಕಟ್ಕೊಂಡು ವಾಸ ಇದ್ದಾರೆ. ಮೂಡ ಪ್ಲ್ಯಾನ್ ಅಪ್ರೂವಲ್ ಸಿಗುವಂತಹ ಏರಿಯಾ ಇದು. ಇನ್ನೊಂದು ವಿಚಾರ, ಈ ಸೈಟ್ಗಳ ವಿಚಾರಕ್ಕೆ ಬಂದಾಗ ಭಾಳಷ್ಟು ಜನಕ್ಕೆ ಒಂದು ಡೌಟ್ ಇರುತ್ತೆ, ಬ್ಯಾಂಕ್ ಲೋನ್ ಸೈಟ್ಗಳಿಗೆ ಆಗುತ್ತಾ ಅಂತ. ಖಂಡಿತವಾಗ್ಲೂ ಸೈಟ್ಗಳಿಗೆ ಬ್ಯಾಂಕ್ ಲೋನ್ ಸರಿಸುಮಾರು 70-75% ಬ್ಯಾಂಕ್ ಲೋನ್ ಆಗುತ್ತೆ. ನಿಮ್ಮ ಕಡೆಯಿಂದ ಅಂದರೆ ಬೈಯರ್ಸ್ ಕಾಂಟ್ರಿಬ್ಯೂಷನ್ ಆರ್ ಯುವರ್ ಫಂಡಿಂಗ್ ಫ್ರಮ್ ಯುವರ್ ಸೈಟ್ ಸುಮಾರು 20-25% ಇರಬೇಕಾಗುತ್ತೆ. ಇದು ಜನರಲ್ ಇನ್ಫಾರ್ಮೇಷನ್ ಅಬೌಟ್ ದಿ ಸೈಟ್ಸ್ ಅಟ್ ಮೈಸೂರು. ಇನ್ನೊಂದು ವಿಚಾರ, ಈ ಸೈಟ್ ಬಗ್ಗೆ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂತ ನೋಡಿ, ಇದು ಏನು ಈ ಲೇಔಟಲ್ಲಿ 3080 ಅಂತ ಹೇಳ್ತಾ ಇದ್ದೀನಿ, ಈ ಸೈಟು ಸೇಲ್ಗಿದೆ ಅಂತ. ಎಲ್ಲವೂ 3080 ಸೈಟ್ಗಳೇ. ಯಾರು ಬಹಳಷ್ಟು ಜನ ಕನ್ಫ್ಯೂಸ್ ಆಗ್ತಾರೆ. 3080 ಇಸ್ ಅ ವೆರಿ ಆಡ್ ಮೆಷರ್ಮೆಂಟು. 6080 ಇತ್ತಾ ಅದನ್ನು ಡಿವೈಡ್ ಮಾಡಿ 3080 ಮಾಡಿದ್ದಾರೆ ಅಂತ. ಇಲ್ಲ, 3080ನೇ ಇರೋದು. ಪ್ಲ್ಯಾನಲ್ಲೂ ಸಹ ಮೂಡಾದಿಂದ ಮಾನ್ಯತೆ ಪಡೆದಿರುವಂತಹ ಮೂಡ ಅಪ್ರೂವ್ಡ್ ಏನೋ ಪ್ಲ್ಯಾನ್ ಇರುತ್ತೆ, ಅಲ್ಲೂ ಸಹ 3080, ಇದು 3080, ಇದು 3080. ಆ ಮನೆ ಏನು ಕಾಣ್ತಾ ಇದೆ ಅದು ಅಷ್ಟೇ 3080 ಮೆಷರ್ಮೆಂಟಲ್ಲಿ ಇರುವಂತಹ ನಿವೇಶನಗಳು. ಇನ್ನೂ ಒಂದು ಅಡ್ವಾಂಟೇಜ್ ಆಫ್ ದಿ ಸೈಟ್ ಏನು ಅಂತಂದರೆ, ಏನು ಈ ಸೈಟ್ ಇದೆ, ಇದಾದ ನಂತರ ಒಂದು ಮನೆ ಇದೆ, ಇಲ್ಲೊಂದು 2-3 ಮನೆಗಳಿದೆ. ಅದು ಏನು ಕೆಂಪು ಕಲರ್ ಒಂದು ಕಾರ್ ಕಾಣಿಸ್ತಾ ಇದೆ ನೋಡಿ ನಿಮ್ಮಲ್ಲಿ, ಒಂದು ರೆಡ್ ಕಲರ್ ಕಾರ್ ನಿಂತಿದೆ. ಆ ಕಾರ್ ಮುಂದೆ ಇರುವಂಥದ್ದು ಉದ್ಯಾನವನ, ಅಂದರೆ ಈ ಲೇಔಟ್ಗೆ ಸಂಬಂಧಪಟ್ಟಿರುವಂತಹ ಪಾರ್ಕ್ ಅದು. ಸೊ ಏನಕ್ಕಿದೆ ಅಡ್ವಾಂಟೇಜ್ ಅಂತ ಹೇಳ್ತಾ ಇದ್ದೀನಿ ಅಂದರೆ, ಟ್ರಾಫಿಕ್ ಮೂಮೆಂಟು ಅಂದರೆ ಸರಿ ಇದು ನಿಮ್ಮ ಸೈಟು ಅಂತ ಇವಾಗ ಭಾವಿಸೋಣ, ಅಥವಾ ನಿಮ್ಮ ಮನೆ ಅಂತ ಅಂದ್ಕೊಳ್ಳೋಣ. ಇಲ್ಲಿಂದ ಇನ್ನು ವೆಹಿಕಲ್ ಯಾವುದೇ ಮೂಮೆಂಟ್ ಆದರೂ ಡೆಡ್ ಎಂಡ್ ಇದು. ಇನ್ನು ಯಾವುದೇ ಥರ ಮೂಮೆಂಟ್ ಆದ್ರೂ ಯಾವುದೇ ಥರ ಬೇರೆ ವೆಹಿಕಲ್ ಮೂಮೆಂಟ್ಗಳು ಇರಲ್ಲ. 1 ಅಥವಾ 2 ವೆಹಿಕಲ್ಗಳು ಮೂಮೆಂಟ್ ಆಗುತ್ತೆ, ಬಹಳಷ್ಟು ವೆಹಿಕಲ್ ಮೂಮೆಂಟ್ ಇರಲ್ಲ. ಸೊ ಭಾಳಷ್ಟು ಜನ ಕೇಳ್ತೀರಿ, ಮನೆ ಮುಂದೆ ತುಂಬ ಟ್ರಾಫಿಕ್ಕು, ತುಂಬ ಸೌಂಡು, ಭಾಳಷ್ಟು ಜನ ಹಾರ್ನ್ ಹೊಡಿತಾ ಇರ್ತಾರೆ, ಓಡಾಡ್ತಾ ಇರ್ತಾರೆ, ಪಾರ್ಕಿಂಗ್ ಆಲ್ಸೋ ವೆರಿ ಬಿಗ್ ಪ್ರಾಬ್ಲಮ್ ಅಂತ. ಆ ಥರ ನಿಮಗೆ ಇಲ್ಲಿ ಪ್ರಾಬ್ಲಮ್ಗಳು ಬರಲ್ಲ. ಭಾಳಷ್ಟು ಜನಕ್ಕೆ ಈ 3080 ಸೆಟ್ ಅಂದಾಗ ಸರಿಯಾಗಿ ನಾವು ಕಟ್ಲಿಕ್ಕೆ ಆಗಲ್ವಾ ಅಂತ ಅಥವಾ ಒಂದು ಡೌಟ್ ಇರುತ್ತೆ. ಖಂಡಿತವಾಗ್ಲೂ 3080 ಅದ್ಧೂರಿಯಾಗಿ ಬ್ಯೂಟಿಫುಲ್ಲಾಗಿ ಸೂಪರಾಗಿರೋ ಮನೇನ ನೀವು ಕಟ್ಕೋಬೋದು. ಇನ್ವೆಸ್ಟ್ಮೆಂಟ್ ಮಾಡಬೇಕು ಮೈಸೂರಲ್ಲಿ, ನಾನು ರಿಂಗ್ ರೋಡ್ ಒಳಗೆ ಮನೆ ನಾನು ಕಟ್ಕೋಬೇಕು ಅಥವಾ ರಿಂಗ್ ರೋಡ್ ಒಳಗೆ ನನಗೆ ಸೈಟ್ಗಳು ಬೇಕು, ನಾರ್ತ್ ಆರ್ ಈಸ್ಟೇ ಬೇಕು ಅಂತ ಅವ್ರಿಗೆ ನೋಡಿ, ದಿಸ್ ಎ ವೆರಿ ಬ್ಯೂಟಿಫುಲ್ ಆಪ್ಷನ್. ಅಡ್ವಾಂಟೇಜಸ್ ಹೇಳಿದ್ದೀನಿ. ಒಂದು, ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲ. 3080 ಮಧ್ಯದಲ್ಲಿ ಸೈಟ್ ಇಟ್ಕೊಂಡು ಸುತ್ತಮುತ್ತ ಅದ್ಧೂರಿಯಾಗಿ ನೀವು ಪಾರ್ಕಿಂಗು ಮತ್ತು ನಿಮ್ಮ ಗಾರ್ಡನ್ ಸ್ಪೇಸ್ನ ಕ್ರಿಯೇಟ್ ಮಾಡ್ಕೋಬೋದು. ಮೈಸೂರು ಮಧ್ಯಭಾಗದಿಂದ ಜಸ್ಟ್ 6 ಕಿಲೋಮೀಟರ್ಸ್ ಇರುವಂಥದ್ದು. ಇನ್ನೊಂದು ವಿಚಾರ ಏನು ಅಂತಂದರೆ, ಕುಡಿಯೋ ನೀರಿನ ವ್ಯವಸ್ಥೆ. ಬಷ್ಟು ಜನ ಕೇಳ್ತೀರಿ ವಿಡಿಯೋಗಳಲ್ಲಿ, ಸುಪ್ರೀತ್ ಈ ಕುಡಿಯೋ ನೀರಿನ ವ್ಯವಸ್ಥೆ ಈಸ್ ಎ ವೆರಿ ಬಿಗ್ ಪ್ರಾಬ್ಲಮ್ಮು, ಇಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಏನಿದೆ ಅಂತ ನೋಡಿ. ಇಲ್ಲಿಗೆ ಈ ಪರ್ಟಿಕ್ಯುಲರ್ ಲೊಕೇಶನ್ ಏನು ವಿಡಿಯೋ ಮಾಡ್ತಾಯಿದ್ದೀನಿ, ಇಲ್ಲಿಗೆ ಕಬಿನಿ ಅವ್ರ ಕಾವೇರಿ ವಾಟರ್ ಸಪ್ಲೈಯರ್ ಕಾರ್ಪೊರೇಷನ್ ವಾಟರ್ ಅಂತ ಸರ್ಕಾರದಿಂದ ನೀರು ಸರಬರಾಜು ಆಗುವಂತಹ ವ್ಯವಸ್ಥೆ ಇರುವಂತಹ ಜಾಗ. ಸೊ ಪ್ರಾಬ್ಲಮ್ ಈಸ್ ನಾಟ್ ಅಟ್ ವಾಟರ್ ಇಸ್ ನಾಟ್ ಅಟ್ ಆಲ್ ಎ ಪ್ರಾಬ್ಲಮ್. ಇದು ಬೈಯಿಂಗಿಗೆ, ಮನೆ ಕಟ್ಕೊಳ್ಳಿಕ್ಕೂ ಮತ್ತು ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೂ ಸೂಕ್ತವಾಗಿರುವಂತಹ ಜಾಗ. ಮೈಸೂರು ರಾಮಕೃಷ್ಣ ನಗರ ಒಂದು ಕಡೆ ಇದೆ, ಇನ್ನೊಂದು ಕಡೆ ಕುವೆಂಪು ನಗರ, ಇನ್ನೊಂದು ಕಡೆ ಟಿ ಕೆ ಲೇಔಟು. ಮಧ್ಯದಲ್ಲಿರುವಂತಹ ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ನಾರ್ತ್ ಫೇಸಿಂಗ್ ಸೈಡ್ 3082 2400 ಸ್ಕ್ವೇರ್ ಫೀಟ್ ಅಂತ ಇಟ್ಕೊಳ್ಳಿ. 2400 ಆ್ಯಂಡ್ ಆಡ್ ಬರುತ್ತೆ, ಬಟ್ 2400 ಸ್ಕ್ವೇರ್ ಫೀಟ್ ಯಾಕಂದ್ರೆ ನಿಮಗೆ ಇರುವಂತಹ ಸೈಟ್ ಇದು ಸೇಲ್ಗಿದೆ. ಇದ್ರ ಬಗ್ಗೆ ಈ ವಿಡಿಯೋ ನೋಡ್ತಾ ಇದ್ದು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ, ಡೀಟೇಲ್ಸು, ರೇಟು, ಲೊಕೇಶನ್ನು, ಓನರ್ಸ್ ಮೀಟಿಂಗು, ಡಾಕ್ಯುಮೆಂಟೇಷನ್ನು, ಬ್ಯಾಂಕ್ ಲೋನು, ಫಾರ್ ಎವ್ರಿಥಿಂಗ್ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ. ಡಿಸ್ಕ್ರಿಪ್ಷನಲ್ಲಿ ಫೋನ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ. ನಾನು ಸಿಗ್ತೀನಿ ಮೈಸೂರಿಂದ ಇದೇ ಥರ ಇಂಟ್ರೆಸ್ಟಿಂಗ್ ವೀಡಿಯೋಗಳನ್ನ ತೊಗೊಂಡು, ಸೈಟು ಮನೆ ತೊಗೊಂಡು ನಾನು ನಿಮ್ಮ ಮುಂದೆ ಹಾಜರಾಗ್ತೀನಿ. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಟೇಕ್ ಕೇರ್ ಆ್ಯಂಡ್ ಬಾಯ್.